ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ನಮ್ಮ ದೇಶದ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಕ್ರಮಗಳ ಬಗ್ಗೆ ಕುರಿತು ಚರ್ಚಿಸ್ತಾ ಇದ್ವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ measures to improve in our agricultural productivity. So in which measures there will be implemented in our agricultural sector? So how it is the working on improved in our agricultural productivity and that measures. So some of those measures is already discussed in last classes. So ಕಳೆದ ತರಗತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ಚರ್ಚಿಸಿರ್ತಕ್ಕಂಥದ್ದು. So the first one is implementation of land reforms, second one is provision of irrigation facilities, third one is supply of improved seeds, fourth one supply of fertilizer, fifth one plant protection, farm mechanism, credit facilities, marketing facilities, incentives, better management, agricultural research, and the consolidation of holdings. So in these measures is already discussed in the last class. So today's classes we have discussed remaining other measures to improve in agricultural productivity. So ಇವತ್ತಿನ ಒಂದು ತರಗತಿಯಲ್ಲಿ ಉಳಿದಂತಹ ಈ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸತಕ್ಕಂಥ ಕ್ರಮಗಳನ್ನು ಕುರಿತು ಚರ್ಚಿಸ್ತಾ ಇರತಕ್ಕಂಥದ್ದು. So the another one important measures is ಅನಕ್ಷರತೆಯ ನಿವಾರಣೆ, ರಿಮೂವಲ್ ಆಫ್ illiteracy. So illiteracy, it is one of the major causes of the low productivity in our agricultural sector. So when we must be trying to improve in our literacy rate and that circumstances, in our agricultural productivity goes on increases. ಸೊ ಇಲ್ಲಿ ಅನಕ್ಷರತೆಯೇ ನಮ್ಮ ದೇಶದ ಕೃಷಿ ಉತ್ಪಾದಕತೆ ಕಡಿಮೆ ಆಗಲಿಕ್ಕೆ ಕಾರಣ. ಯಾಕೆಂದರೆ ದೇಶದ ಕೃಷಿಕರು ಅನಕ್ಷರಸ್ಥರಾಗಿರೋದ್ರಿಂದ ತಮಗೆ ಯಾವುದೇ ರೀತಿಯ ತಿಳುವಳಿಕೆ, ಜ್ಞಾನದ ಮಟ್ಟ ಇಲ್ಲದೇ ಇರೋದ್ರಿಂದ ಕೃಷಿಯಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು, ಯಾಂತ್ರೀಕೃತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ತುಂಬ ಕಷ್ಟ. ಇದರಿಂದ ಏನಾಗುತ್ತೆ, ಉತ್ಪಾದಕತೆ ಏನಾಗುತ್ತೆ, ಸಹಜವಾಗಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ದಿನಮಾನಗಳಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಸಂಶೋಧನೆ ಮಾಡಿ ಇವತ್ತು ನಿಯತಕಾಲಿಕೆಗಳನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು, ಕೃಷಿ ಉತ್ಪಾದಕತೆಯನ್ನು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಲೇಖನಗಳ ಮೂಲಕ ಪ್ರಕಟಗೊಳಿಸ್ತಕ್ಕಂಥದ್ದು. ಅವುಗಳನ್ನು ಓದಿ ತಿಳ್ಕೊಂಡು ಅದನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೃಷಿಕರ ಜವಾಬ್ದಾರಿ. ಅದನ್ನು ಓದಿ ತಿಳ್ಕೋಬೇಕು ಅಂದರೆ ಕೃಷಿಕರು ಶಿಕ್ಷಣವನ್ನು ಹೊಂದಿರಬೇಕು, ಸಾಕ್ಷರರಾಗಿರಬೇಕು. ಆದರೆ ನಮ್ಮ ದೇಶದಲ್ಲಿ ಈ ಅನಕ್ಷರತೆಯ ಕೃಷಿಕರ ಸಂಖ್ಯೆ ಅತ್ಯಧಿಕವಾಗಿದ್ದಾಗ ಅದನ್ನು ಓದ್ಕೊಳ್ಳೋಕ್ಕಾಗೋದಿಲ್ಲ, ತಿಳ್ಕೊಳ್ಳೋಕ್ಕಾಗಲಿಲ್ಲ, ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರೈತರ ಅನಕ್ಷರತೆಯನ್ನು ಹೋಗಲಾಡಿಸಬೇಕು, ಸಾಕ್ಷರರನ್ನಾಗಿಸಬೇಕು. ಹಾಗಿದ್ದಾಗಲೇ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಬಹುದು, ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಿಕೊಳ್ಬಹುದು ಅನ್ನೋದು. ಆ್ಯಂಡ್ ನೆಕ್ಸ್ಟ್ 14th, ಅಧಿಕ ಜನರ ವರ್ಗಾವಣೆ, ವಿಡ್ರಾವಲ್ ಆಫ್ ಸರ್ಪ್ಲಸ್ ಪಾಪ್ಯುಲೇಷನ್. ನಮ್ಮ ದೇಶದಲ್ಲಿ ಕೃಷಿ ಉತ್ಪಾದಕತೆಯಲ್ಲಿ ಅತ್ಯಧಿಕ ಒತ್ತಡ ಇರ್ತಕ್ಕಂಥದ್ದು. ಅಂದರೆ ಅಗತ್ಯತೆಗಿಂತ ಹೆಚ್ಚು ಕಾರ್ಮಿಕರು ಕೃಷಿ ಚಟುವಟಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಇವತ್ತು ಪ್ರತಿಯೊಬ್ಬ ಕೃಷಿ ಕಾರ್ಮಿಕರ ಉತ್ಪಾದಕತೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಉತ್ಪಾದಕತೆಯನ್ನು ಯಾವ ರೀತಿ ನಾವು ಮಾಪನ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಒಟ್ಟು ಉತ್ಪನ್ನವನ್ನು ಒಟ್ಟು ಕಾರ್ಮಿಕರಿಂದ ಭಾಗಿಸಿದಾಗ ಪ್ರತಿಯೊಬ್ಬ ಕಾರ್ಮಿಕನ ಉತ್ಪಾದಕತೆ ಏನಾಗುತ್ತೆ, ಸಹಜವಾಗಿ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಅತ್ಯಧಿಕ ಜನರು ಕೃಷಿಯನ್ನೇ ಅವಲಂಬಿಸಿ ಅತ್ಯಧಿಕ ಜನರು ಕೃಷಿ ಕಾರ್ಯದಲ್ಲಿ ನಿರತರಾಗಿದ್ದಾಗ ಉತ್ಪಾದಕತೆ, ವೈಯಕ್ತಿಕ ಕೃಷಿಕರ ಉತ್ಪಾದಕತೆ ಸಹಜವಾಗಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಅನಗತ್ಯ ಕೃಷಿ ಕಾರ್ಮಿಕರನ್ನು ಬೇರೆ ಕ್ಷೇತ್ರಗಳಿಗೆ ವರ್ಗಾವಣೆ ಮಾಡಬೇಕು. ಇವತ್ತು ಕೈಗಾರಿಕಾ ಕ್ಷೇತ್ರಕ್ಕೆ, ಸೇವಾ ಕ್ಷೇತ್ರಕ್ಕೆ ಈ ಕೃಷಿಯಲ್ಲಿರ್ತಕ್ಕಂಥ ಹೆಚ್ಚುವರಿ ಕಾರ್ಮಿಕರನ್ನು ವರ್ಗಾವಣೆ ಮಾಡಿದಾಗ ಆಗ ಇಲ್ಲಿ ಕೃಷಿಯ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ,
ಆ ಮೂಲಕ ವೈಯಕ್ತಿಕ ಕೃಷಿ ಕಾರ್ಮಿಕರ ಉತ್ಪಾದಕತೆ ಏನಾಗುತ್ತೆ, ಸಹಜವಾಗಿ ಹೆಚ್ಚಳವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಧಿಕ ಜನರ ವರ್ಗಾವಣೆ ಆಗಬೇಕು. ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಕೃಷಿಕರು ಕೃಷಿ ಕಾರ್ಯಚಟುವಟಿಕೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಸಂಖ್ಯೆ ಅತ್ಯಧಿಕವಾಗಿದೆ. ಒಬ್ಬರು ಮಾಡಬೇಕಾದಂಥ ಕೆಲಸವನ್ನ 4 ಜನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ನು 3 ಜನ ನೆಪ ಮಾತ್ರಕ್ಕೆ ಕಾರ್ಮಿಕರು, ಅವರ ಸೀಮಾಂತ ಉತ್ಪಾದಕತೆ ಏನಾಗಿರುತ್ತೆ, ಶೂನ್ಯವಾಗಿರುತ್ತದೆ. ಆ 3 ಜನರನ್ನ ನಾವು ಬೇರೆ ಕ್ಷೇತ್ರಗಳಿಗೆ ವರ್ಗಾವಣೆ ಮಾಡಿದಾಗ ಆ ಒಬ್ಬ ವ್ಯಕ್ತಿಯ ಸೀಮಾಂತ ಉತ್ಪಾದಕತೆ ಏನಾಗುತ್ತೆ, ಹೆಚ್ಚಾಗುತ್ತೆ. 4 ಜನ ಇದ್ದಾಗ ಆ ಒಟ್ಟು ಉತ್ಪಾದಕತೆ 4 ಜನರಲ್ಲೇ ಹಂಚಿಕೆ ಆಗ್ತಾ ಇತ್ತು. ಅಲ್ಲಿ ಅನಗತ್ಯವಾಗಿರ್ತಕ್ಕಂಥ 3 ಜನರನ್ನ ನಾವು ವರ್ಗಾವಣೆ ಮಾಡಿದರೆ, ಬೇರೆ ಆರ್ಥಿಕ ವಲಯಕ್ಕೆ ವರ್ಗಾವಣೆ ಮಾಡಿದಾಗ ಆಗ ಅವನೊಬ್ಬನ ಕಾರ್ಮಿಕನ ಉತ್ಪಾದಕತೆ ಏನಾಗುತ್ತೆ, ಹೆಚ್ಚಳವಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 15 ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್. ದೇಶದ ಕೃಷಿ ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದರೆ ಈ ದೇಶದಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಬೇಕು. ಯಾಕೆಂದರೆ ಇವತ್ತು ನಮ್ಮ ದೇಶದ ಕೃಷಿಯಲ್ಲಿ ಕೆಲವು ತಿಂಗಳು ಮಾತ್ರ ಕೆಲಸ ಕಾರ್ಯಗಳು, ಕೃಷಿ ಚಟುವಟಿಕೆಗಳು ನಡೀತಾ ಇರ್ತವೆ. ಇನ್ನು ಕೆಲವು ತಿಂಗಳು ಕೃಷಿ ಚಟುವಟಿಕೆ ಇಲ್ಲದೇ ಇರ್ತಕ್ಕಂಥದ್ದು. ಹಾಗಿದ್ದಾಗ ಕೃಷಿಕರ ಆದಾಯ ಕಡಿಮೆ ಆಗ್ತಕ್ಕಂಥದ್ದು. ಆಗ ಇಲ್ಲಿ ಋತುಮಾನಕ್ಕೆ ಅನುಗುಣವಾಗಿ ಕಾರ್ಯಚಟುವಟಿಕೆಗಳು ನಡೀತಾ ಇರೋದ್ರಿಂದ ವರ್ಷವಿಡೀ ಕೃಷಿಕರಿಗೆ ಕೆಲಸ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಆ ಹಳ್ಳಿಗಳಲ್ಲಿ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದರೆ ಕೃಷಿ ಚಟುವಟಿಕೆಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದು. ಆಗ ಅವರ ಆದಾಯವೂ ಕೂಡ ಏನಾಗುತ್ತೆ, ಹೆಚ್ಚಳವಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನು ನಾವು ಅಭಿವೃದ್ಧಿ ಪಡಿಸಬೇಕಾದ್ರೆ ಈ ಕೃಷಿಯನ್ನೇ ಆಧರಿಸಿಕೊಂಡು ಉತ್ಪಾದನೆ ಮಾಡ್ತಕ್ಕಂತಹ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಬೇಕು. ಅಂದರೆ ಕೃಷಿ ಸಂಬಂಧಿತ ಕೈಗಾರಿಕೆಗಳನ್ನು, ಅಗ್ರಿಕಲ್ಚರಲ್ ಬೇಸ್ಡ್ ಇಂಡಸ್ಟ್ರೀಸ್ ವಿಲ್ ಬಿ ಡೆವಲಪ್ಡ್ ಇನ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್. And that circumstances, the agricultural productivity is gradually increases. ಕೃಷಿ ಸಂಬಂಧಿತ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದಾಗ ಕೃಷಿ ಉತ್ಪಾದಕತೆಯು ಕೂಡ ಏನಾಗುತ್ತೆ, ಸಹಜವಾಗಿ ಹೆಚ್ಚಳವಾಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. And next 16th one, ಸಾರಿಗೆ ಸಂಪರ್ಕ ಅಭಿವೃದ್ಧಿ. The development of transport and communication. The lack of transport and communication is also one of the major causes of the low productivity in agriculture. But after the independence in our countries, there will be well developed in transportation facilities and communication. ಆದರೆ ಸ್ವಾತಂತ್ರ್ಯದ ನಂತರ ಇವತ್ತು ನಮ್ಮ ದೇಶದಲ್ಲಿ ಈ ಸಾರಿಗೆ ಸೌಲಭ್ಯ ಮತ್ತು ಸಂಪರ್ಕ ಕ್ಷೇತ್ರವನ್ನು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಈ ಸಾರಿಗೆ ಮತ್ತು ಸಂಪರ್ಕವನ್ನು ಅಭಿವೃದ್ಧಿಪಡಿಸಿದಾಗ ಕೃಷಿಕರು ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನು ಸಕಾಲಕ್ಕೆ ಮಾರುಕಟ್ಟೆಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಸಂಪರ್ಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದಾಗ ದೇಶದ ವಿವಿಧ ಮಾರುಕಟ್ಟೆಗಳಲ್ಲಿ ಕೃಷಿ ಪೂರೈಕೆ ಎಷ್ಟಿದೆ, ಕೃಷಿಯ ಬೇಡಿಕೆ ಎಷ್ಟಿದೆ, ಬೆಲೆ ಎಷ್ಟಿದೆ, ಮಾರುಕಟ್ಟೆಯ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗ್ತಕ್ಕಂಥದ್ದು ಸಂಪರ್ಕ. ಹಾಗಾಗಿ ಒಂದು ಕಡೆ ಉತ್ಪನ್ನವನ್ನು ಸಕಾಲಕ್ಕೆ ಮಾರುಕಟ್ಟೆಗೆ ತಲುಪಿಸಬೇಕು ಅಂದರೆ ಸಾರಿಗೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಮತ್ತು ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿ ರೈತರಿಗೆ ಸಿಗಬೇಕು ಅಂತಂದರೆ ಸಂಪರ್ಕ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವೆರಡೂ ಅಭಿವೃದ್ಧಿಯಾದರೆ ಕೃಷಿಕರ ಉತ್ಪಾದಕತೆ ಹೆಚ್ಚಳವಾಗ್ತಕ್ಕಂಥದ್ದು. ಯಾಕಂದರೆ ಆ ಸೌಲಭ್ಯಗಳ ಮೂಲಕ ಅವರು ಯೋಗ್ಯವಾದ ಬೆಲೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ, ಅತ್ಯಧಿಕ ಬೆಲೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ, ಅವರ ಆದಾಯ ಹೆಚ್ಚಳವಾಗುತ್ತೆ. ಆಗ ಉತ್ಪಾದಕತೆಯಲ್ಲಿ ಅವರು ಇನ್ನಷ್ಟು ಉತ್ಸಾಹಕತೆಯಿಂದ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್, ಭೂಸಾರ ಸಂರಕ್ಷಣೆ, ಸಾಯಿಲ್ ಕನ್ಸರ್ವೇಷನ್. ಇಲ್ಲಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು. ಅನಾವಶ್ಯಕವಾಗಿ ಹಿಂದೆ ಕೃಷಿಕರು ಈ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳತಕ್ಕಂಥದ್ದು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸಡಿಲಗೊಂಡಿರ್ತಕ್ಕಂಥ ಮಣ್ಣು ಏನಿದೆಯಲ್ಲ, ಇದು ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥದ್ದು. ಇದು ಯಾವುದೇ ಕಾರಣಕ್ಕೂ ಕೂಡ ಕೊಚ್ಚಿ ಹೋಗದಂತೆ ಅಥವಾ
ಆ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹರಿದು ಹೋಗದಂತೆ ನೋಡಿಕೊಳ್ಬೇಕು, ಕಾಪಾಡಿಕೊಳ್ಬೇಕು. ಅಂದರೆ ತಮ್ಮ ಕೃಷಿಕರ ಜಮೀನಿನ ಸುತ್ತಲೂ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಒಂದು ವೈಜ್ಞಾನಿಕ ರೀತಿಯಲ್ಲಿ ಭೂಮಿಯನ್ನು ಉಳುಮೆ ಮಾಡೋದು ಮತ್ತು ತಮ್ಮ ಜಮೀನಿನ ಸುತ್ತಲೂ ಕೂಡ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಆ ಮೇಲ್ಭಾಗದ ಮಣ್ಣು ಯಾವತ್ತೂ ಕೂಡ ಕೊಚ್ಚಿ ಹೋಗದಂತೆ ನಾವು ತಡೆ ಹಿಡಿಯಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಮಳೆ ರಭಸವಾಗಿ ಬಂದಾಗ, ಅತಿಯಾದ ಮಳೆ ರಭಸವಾಗಿ ಬಂದಾಗ ವೇಗದ ಗತಿಯಲ್ಲಿ ಹರಿದು ಹೋಗ್ತಕ್ಕಂಥ ನೀರಿನ ಜೊತೆಗೆ ಆ ಮೇಲ್ಭಾಗದ ಮಣ್ಣು ಕೂಡ ಕೊಚ್ಚಿ ಹೋಗ್ತಕ್ಕಂಥದ್ದು, ಅದನ್ನು ಕೊಚ್ಚಿ ಹೋಗದಂತೆ ನೋಡಿಕೊಳ್ಬೇಕು. ಇದನ್ನು ಕೃಷಿಕರು ನಿರ್ವಹಿಸಿದಾಗ ಮಾತ್ರ ಉತ್ಪಾದಕತೆ ಹೆಚ್ಚಳವಾಗ್ತದೆ. ಎರಡನೇದು, ಈ ಕೃಷಿ ಭೂಮಿಯ ಫಲವತ್ತತೆ ಯಾಕೆ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಅಂತಂದರೆ, ದೇಶದ ಜನಸಂಖ್ಯೆ ಹೆಚ್ಚಾದಂತೆ ಆಹಾರ ಉತ್ಪಾದನೆಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡಬೇಕು ಅಂತಂದರೆ ಕೃಷಿ ಭೂಮಿಯನ್ನು ಉತ್ಪಾದಕತೆಯಲ್ಲಿ ಪದೇ ಪದೇ ನಾವು ಬಳಸಿಕೊಳ್ಬೇಕಾಗುತ್ತೆ. ಮೊದಲೆಲ್ಲ ವರ್ಷಕ್ಕೆ ಒಂದು ಬೆಳೆ ಬೆಳೀತಾ ಇದ್ವಿ, ಆದರೆ ಇವಾಗ ವರ್ಷದಲ್ಲಿ 2-3 ಬೆಳೆ ಬೆಳೀತಾ ಇರೋದ್ರಿಂದ ಆ ಒಂದು ಕೃಷಿ ಭೂಮಿಗೆ ವಿಶ್ರಾಂತಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ಅತ್ಯಧಿಕವಾಗಿ ನಾವು ರಾಸಾಯನಿಕ ಗೊಬ್ಬರವನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇರೋದರಿಂದ ಇವತ್ತು ಭೂಮಿಯ ಫಲವತ್ತತೆ ಏನಾಗ್ತಾ ಇದೆ, ಕುಂಠಿತವಾಗ್ತಾ ಇದೆ. ಈ ಭೂಮಿಯ ಫಲವತ್ತತೆ ಕುಂಠಿತವಾಗ್ತಾ ಇರೋದ್ರಿಂದ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಹೇಗಾದರೂ ಮಾಡಿ ಆ ಫಲವತ್ತತೆಯನ್ನು ಹೆಚ್ಚಿಸಬೇಕು, ಹೌದಾ? ನಾವು ಸಾವಯವ ಗೊಬ್ಬರವನ್ನು ಬೆಳೆಸ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಲಿ, ಭೂಮಿಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಬೆಳೆಯನ್ನು ಬೆಳೆದ ನಂತರ ಮತ್ತೊಂದು ಬೆಳೆಯನ್ನು ಬೆಳೆಯಲಿಕ್ಕೆ ಮಧ್ಯಂತರದಲ್ಲಿ ಸ್ವಲ್ಪ ಆ ಭೂಮಿಗೆ ಒಂದು ವಿಶ್ರಾಂತಿಯನ್ನು ನೀಡತಕ್ಕಂಥದ್ದು. ಆ ರೀತಿ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಅಷ್ಟೇ ಅಲ್ಲ, ಮೇಲ್ಭಾಗದ ಮಣ್ಣು ಕೊಚ್ಚಿ ಹೋಗದಂತೆ ನೋಡಿಕೊಂಡಾಗ ಮಾತ್ರ ಫಲವತ್ತತೆ ಹೆಚ್ಚಳವಾಗುತ್ತೆ, ಉತ್ಪಾದಕತೆ ಸುಧಾರಣೆ ಆಗುತ್ತೆ ಅನ್ನೋದು. ಆ್ಯಂಡ್ ಕೊನೆಯದಾಗಿ ಬರ್ತಕ್ಕಂಥದ್ದು ಸಹಕಾರಿ ಬೇಸಾಯದ ಅಳವಡಿಕೆ ಕೋಆಪರೇಟಿವ್ ಫಾರ್ಮಿಂಗ್. ಸಣ್ಣ ಹಿಡುವಳಿದಾರರು ತಮ್ಮ ಸಣ್ಣ ಸಣ್ಣ ತುಂಡು ಹಿಡುವಳಿಗಳನ್ನು ಒಟ್ಟು ಸೇರಿಸಿ ಸಹಕಾರಿ ಬೇಸಾಯ ಪದ್ಧತಿಯಲ್ಲಿ ವ್ಯವಸಾಯವನ್ನು ಮಾಡಿದಾಗ ಉತ್ಪಾದಕತೆ ಏನಾಗುತ್ತೆ, ಸುಧಾರಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಬೇರೆ ಡಿವೈಡ್ ಆಗಿರ್ತಾರೆ. ಅವರಿಗೆ 1 ಎಕರೆ 2 ಎಕರೆ ಜಮೀನು ಬಂದಿರುತ್ತೆ. ಆ ಸಣ್ಣ ಸಣ್ಣ ಹಿಡುವಳಿಗಳಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಆಗೋದಿಲ್ಲ. ಆಗ ಅವ್ರು ಏನು ಮಾಡಬೇಕು, 3 ಜನ ಆ ಭೂಮಿಯನ್ನು ಒಟ್ಟುಗೂಡಿಸಿಕೊಂಡೇ ವ್ಯವಸಾಯ ಮಾಡಬೇಕು. ಬಂದಿರತಕ್ಕಂಥ ಬೆಳೆಯಲ್ಲಿ 3 ಪಾಲು ಮಾಡಿಕೊಳ್ಳಿ. ಆದರೆ ಆ ಚಿಕ್ಕ ಹಿಡುವಳಿಗಳನ್ನು, ತುಂಡು ಹಿಡುವಳಿಗಳನ್ನು ಈ ರೀತಿ ಕ್ರೋಢೀಕರಣ ಮಾಡಿದಾಗ ದೊಡ್ಡ ಹಿಡುವಳಿಗಳಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯ ಮೂಲಕ ಉತ್ಪಾದಕತೆಯನ್ನು ಸುಧಾರಿಸಬಹುದು. ಇವಿಷ್ಟು ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಕ್ರಮಗಳು. ಇವಿಷ್ಟು ಕೃಷಿಯ ಸಮಸ್ಯೆಗಳು, ಭಾರತದ ಕೃಷಿಯ ಸಮಸ್ಯೆಗಳು. ನಾವು ಇಲ್ಲಿ 15 ಮಾರ್ಕ್ಸ್ ಕೇಳ್ತಾರೆ. ಭಾರತದ ಕೃಷಿಯ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಬಹುದು. ಅಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚಿಸಿರ್ತಕ್ಕಂಥದ್ದು. ನೀರಾವರಿ ಸೌಲಭ್ಯಗಳ ಕೊರತೆ, ಕಡಿಮೆ ಉತ್ಪಾದಕತೆ, ಸಣ್ಣ ಹಿಡುವಳಿಗಳ ಸಮಸ್ಯೆ, ಭೂಮಿಯ ಮೇಲೆ ಭಾರೀ ಅವಲಂಬನೆ, ಗ್ರಾಮೀಣ ಋಣಭಾರ, ಪುರಾತನ ತಂತ್ರಜ್ಞಾನದ ಬಳಕೆ, ಮಾರುಕಟ್ಟೆಯ ಸೌಲಭ್ಯದ ಕೊರತೆ, ಹಾಗೆಯೇ ಹಣಕಾಸಿನ ಕೊರತೆ, ವೈಜ್ಞಾನಿಕ ಬೆಲೆಯ ಅಭಾವ, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಕೊರತೆ, ತಾಂತ್ರಿಕ ಸಮಸ್ಯೆಗಳು, ಉತ್ತೇಜಕಗಳ ಅಭಾವ, ಸಾಂಸ್ಥಿಕ ಸಮಸ್ಯೆಗಳು, ಇವೆಲ್ಲವುಗಳು ಕೂಡ ಕೃಷಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಸಮಸ್ಯೆ. ಉಳಿದಂಥ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.